ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಜನ ಔಷಧಿ ಕೇಂದ್ರ ಮುಚ್ಚುವ ನಿರ್ಧಾರ ಕೈಬಿಡಬೇಕು. ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರವನ್ನು ಮುಚ್ಚುವ ನಿರ್ಧಾರವನ್ನು ಕೈಬಿಟ್ಟು ಸದ್ಯ ಇರುವ ಸ್ಥಳದಲ್ಲಿಯೇ ಮುಂದುವರಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರಗಳನ್ನು ಬಡ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮುಚ್ಚಲು ಹೊರಟಿದೆ. ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಹಾವೇರಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನರಹರಿ ಕಟ್ಟಿ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನರೇಂದ್ರ ಮೋದಿಯವರು ಅಲ್ಲಿ ಕೂತ್ಕೊಂಡು ದೇಶದ ಪರವಾಗಿ ಯೋಚನೆ ಮಾಡ್ತಾ ಇದ್ರೆ ಮೊನ್ನೆ ಒಂದು ಎಲ್ಲ ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಕರೆದಾಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮೀಟಿಂಗಿಗೆ ಹೋಗಿ, ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕರೆದಂಥ ಮೀಟಿಂಗ್ಗೆ ಹೋಗಲಾದಾಗ ಅವರ ಉದ್ದಟತನವನ್ನು ತೋರಿಸತಕ್ಕಂಥ ಏಕೈಕ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಖಾನ್ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರ ಈ ಒಂದು ಪ್ರೊಟೆಸ್ಟನ್ನು ನಾವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಬಡವರಾಗಿರ್ಬೋದು, ಈ ಒಂದು ಪ್ರೊಟೆಸ್ಟನ್ನು ನಾವು ಸಪೋರ್ಟ್ ಮಾಡಿಕೊಂಡು ಮತ್ತೊಮ್ಮೆ ಈ ಯೋಜನೆಯನ್ನು ಕೈಗೊಂಡು ಬಂದ್ ಮಾಡುವಂಥ ಯೋಜನೆಯನ್ನು ನಾವು ತಗೊಂಡಿರುವಂಥ ನಿರ್ಧಾರವನ್ನು ಕೈಬಿಡ್ತಾ ಇದ್ದೆ ಮುಂದಿನ ನಿರ್ಮಾಣಗಳಿಗೆ ಉಗ್ರವಾದಂಥ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಿಂದ ಮಾಡಬೇಕು ಅಂತ ಮಾತನ್ನು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಡಿದಂಥ ಎಲ್ಲರಿಗೂ ಹೇಳಿ ನನ್ನ ಮಾತುಗಳನ್ನು ಒಂದು ಕಡೆ ಈ ಮೂಲಕ ಶಿಗ್ಗಾಂವ್ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಎದುರು ಶುಕ್ರವಾರ ಭಾರತೀಯ ಜನತಾ ಪಾರ್ಟಿ ಶಿಗ್ಗಾಂವ್ ಮಂಡಲ ವತಿಯಿಂದ ಹಮ್ಮಿಕೊಂಡಿದ್ದ ಮೌನ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಇದೇ ವೇಳೆಯಲ್ಲಿ ಕಾರ್ಯಕರ್ತೆ ಉಷಾ ಮಾತನಾಡಿ, ರಾಜ್ಯ ಸರ್ಕಾರ ಸರಾಯಿ ಅಂಗಡಿಗಳನ್ನು, ಇಸ್ಪೇಟ್ ಅಡ್ಡಗಳನ್ನು ಬಂದ್ ಮಾಡಬೇಕು. ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವುದು ಕಷ್ಟಕರವಾಗಿದೆ. ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಒಂದು ವೇಳೆ ಜನ ಔಷಧಿ ಕೇಂದ್ರವನ್ನು ಬಂದ್ ಮಾಡಿದರೆ ಮಹಿಳೆಯರು ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ರವಿ ಕೊರವರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚೇತನ್ ಕಲಾಲ್, ಶಿವಕುಮಾರ್ ಮಹಾಜನ್ ಶೆಟ್, ದರ್ಶನ್ ಲಂಗೋಟಿ, ಮಲ್ಲೇಶಪ್ಪ ಹರ್ಜನ್, ಬಸವರಾಜ್ ಗುಬ್ಬಿ ಸೇರಿದಂತೆ ಇತರರು ಇದ್ದರು. ಹಿಡಿದು ಪ್ರತಿಭಟನೆ ಮಾಡೋ ಅವರಿಗೆ ಒಂದು ಖಂಡಿಸುವಂತ ಕೆಲಸವನ್ನು ಅವ್ರು ಮಾಡಬೇಕು. ಅದಲ್ಲದೆ ಮತ್ತೆ ನಮ್ಮ ಮಹಿಳೆಯರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭಯ ಭೀತಿ ಇಲ್ದ ಅಡ್ಡಾಡ್ತಿದ್ವಿ ನಾವು. ಆದ್ರೆ ಈಗ ಒಂದು ನಮ್ಮ ಹೆಣ್ಮಕ್ಳನ್ನ ಶಾಲೆ ಕಳಿಸ್ಬೇಕು, ಮನೆ ಬರುವವರೆಗೂ ಚಿಂತೆ ಮಾಡುವಂತ ಒಂದು ವ್ಯವಸ್ಥೆ ಈಗ ಇಲ್ಲಿ ಆಗೈತಿ. ಅದಕ್ಕಿಂತ ಒಂದು ಇರುವಂತ ವ್ಯವಸ್ಥೆಯನ್ನು ಸರಿಪಡಿಸೋ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ಬೇಕು. ಅದನ್ನ ಬಿಟ್ಕೊಂಡು ಈ ಒಳ್ಳೆ ಕುಟುಂಬಗಳಿಗೆ ಅನುಕೂಲ ಆಗುವಂತ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಕ್ ಹೊಂಟಾರಂದ್ರೆ ನಾವು ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈವರೆಗೂ ಎಲ್ಲರೂ ಮಾತಾಡಿದ್ರು. ನಾವು ಮಹಿಳೆಯರ ಇನ್ನೂ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನ ಮಾಡ್ತೇನೆ ಅಂತೇಳಿ ಈ ಪ್ರತಿಭಟನೆಯಲ್ಲಿ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದಿಷ್ಟು 72 ರೂಪಾಯಿ ಸಿಗುವಂತ ಔಷಧ 9 ರೂಪಾಯಿ 68 ಪೈಸೆ ಸಿಗ್ತೈತಿ. ಇನ್ನು 24 ರೂಪಾಯಿ ಸಿಗೋದು 5 ರೂಪಾಯಿ 4 ಪೈಸೆ ಸಿಗ್ತೈತಿ. ಇನ್ನು 43 ರೂಪಾಯಿ ಸಿಗೋದು 7 ರೂಪಾಯಿ ಸಿಗ್ತೈತಿ. ಆಮೇಲೆ 64 ರೂಪಾಯಿ ಸಿಗೋದು 13 ರೂಪಾಯಿ ಸಿಗ್ತೈತಿ. 50 ರೂಪಾಯಿ ಸಿಗೋದು 5 ರೂಪಾಯಿ ಸಿಗ್ತೈತಿ. ಅಂದ್ರೆ ಜನಸಾಮಾನ್ಯರಿಗೆ ಕೈ ನಿಲ್ಲುವಂತ ಬೆಲೆ ಸಿಗುವಂತ ಔಷಧ ಬಂದ್ ಮಾಡಕತ್ತಾರ. ಇದ್ರ ಉದ್ದೇಶ ಏನು? ಇದೀಗ ನಮ್ಮ ನರೇಂದ್ರ ಹೇಳಿದ ಹಾಗೆ ಎಲ್ಲ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ನಮ್ಮ ರಾಜ್ಯದ ಬಗ್ಗೆ ಚಿಂತನೆ, ಪ್ರಗತಿ ಬಗ್ಗೆ ಚಿಂತನೆಯಿಂದ ಆ ಸಭೆಗಳನ್ನು ಕಂಡಾಗ ಭಾಗವಹಿಸಬೇಕು. ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಎಲ್ಲಿ ಒಂದು ಬೆಂಗಳೂರು ಒಂದು ಪ್ರಕರಣ ನೋಡಿದ್ರಿ. ನನ್ನ ಮಗು 5 ವರ್ಷದ ಮಗುವಿಗೆ ನಾಯಿ ಕಚ್ಚಿದ್ರೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಆಸ್ಪತ್ರೆ ಇಲ್ಲ, ಅವರು ಬೇರೆ ಕಡೆ ಪ್ರೈವೇಟ್ ದವಾಖಾನೆಗೆ ಹೋಗೋಂಥ ಸಂದರ್ಭ. ಉದಾಹರಣೆ ನಮ್ಮ ಶಿಗ್ಗಾಂವ್ ದವಾಖಾನೆಯಿಂದ ಒಂದು ಉದಾಹರಣೆ ತಗೋಬೇಕಪ್ಪ ಅಂದ್ರೆ, ಈ ದವಾಖಾನೆಯಲ್ಲಿ ಕರೆಂಟ್ ಬಿಲ್ ಐತಿ ಅಂತ ತಮ್ಮ ಗಮನಕ್ಕೆ ಯಾರಿಗೆ ಗೊತ್ತಿರೋಕ್ಕಿಲ್ಲ. 50 ಲಕ್ಷ ಗಟ್ಟಲೆ ಪೆಂಡಿಂಗ್ ಐತಿ. ಕಳೆದ ತಿಂಗಳ ಒಮ್ಮೆ ನಾವು ಮಾಹಿತಿ ಕೇಳಿದಾಗ 50 ಲಕ್ಷ ರೂಪಾಯಿ ಒಂದು ಕರೆಂಟ್ ಬಿಲ್ ಕಟ್ಟಿಲ್ಲ. ಇದೇ ದವಾಖಾನೆ ಶಿಗ್ಗಾಂವ್ ದವಾಖಾನೆ ಉಳಿದ ಬಿಟ್ಬಿಟ್ಟು ರಾಜ್ಯದ ಬಿಟ್ಬಿಡೋಣ. ಇಂಥ ದವಾಖಾನೆ ಒಂದು ಕರೆಂಟ್ ಬಿಲ್ 50 ಲಕ್ಷ ಇತ್ತು. ಅದು ಮತ್ತೆ ಈಗ ಸಹಿತ ಗೊತ್ತಿಲ್ಲ. ಇವತ್ತು ಕಡಿಮೆ ಅಂದ್ರೂ ಇವತ್ತಿನ ಬಜೆಟ್ ಮಾಹಿತಿ ಕೇಳಿದಾಗ ಸುಮಾರು 15ರಿಂದ 25 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಐತಿ. ದವಾಖಾನೆದ ಲೈನ್ ಕಟ್ ಮಾಡಕ್ಕೆ ಬಂದಿದ್ರು AB ಅವರು. ನೋಡ್ರಿ ಹೆಂಗೈತಿ ವಿಪರ್ಯಾಸ. ಒಂದು ಗೌರ್ಮೆಂಟ್ನೊಳಗನ ಇನ್ನೊಂದು ಇಲಾಖೆ ಬಂದು ಇನ್ನೊಂದು ಇಲಾಖೆದ ಒಂದು ಕರೆಂಟ್ ದವಾಖಾನೆ ಎಸೆನ್ಸಿಯಲ್ ಸರ್ವಿಸ್ ಇದೆ. ಈ
ದವಾಖಾನಿದ ಒಂದು ಲೈನ್ ಕಟ್ ಮಾಡಕ್ ಬರ್ತಾರಂದ್ರೆ ಈ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ಐತಿ, ಎಷ್ಟು ಮಟ್ಟಿಗೆ ದಿವಾಳಿಗೆ ಮಟ್ಟಕ್ಕೆ ಹೋಗೈತಿ, ಇಂಥದ್ದೆಲ್ಲ ಇಟ್ಕೊಂಡು ಮ್ಯಾಗ ಈ ಒಂದು ನರೇಂದ್ರ ಮೋದಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಜನೋಪಯೋಗಿ ಒಂದು ಯೋಜನೆಯನ್ನ ಇವರು ಅದನ್ನ ಮುಚ್ಚಾಕೊಂಡ್ರ. ಅದಕ್ಕೆ ಇವ್ರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವರು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಜನರು ತಕ್ಕ ಉತ್ತರವನ್ನು ಕೊಡ್ತಾರ. ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕ ಶಿಗ್ಗಾಂವತಿ ವತಿಯಿಂದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಮುಚ್ಚುವ ನಿರ್ಧಾರವನ್ನು ಕೈಗೊಳ್ಳಬೇಕಂತ ನಾವೆಲ್ಲ ಏನು ಒಂದು ಮನವಿಯನ್ನು ಸಲ್ಲಿಸಿದ್ರಿ. ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ನಮ್ಮ ಮನವಿಗೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರೂ ನಮಸ್ಕಾರಗಳು.